ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಗಿರಿಮಲ್ಲನವರ್ ಅಂತೇಳಿ. ನಾವು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೀವಿ. ಈ ಎಜುಕೇಷನ್ ಫೇರ್ದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಹೆಚ್ಚಿಗೆ ವಾಕಿನ್ಸ್ ಆಗಿದೆ. ನಮ್ಮ ಕಾಲೇಜ್ದಲ್ಲಿ ಬೇಸಿಕಲಿ ಇಂಜಿನಿಯರಿಂಗ್ ಕೋರ್ಸಸ್ ಕೊಡ್ತೀವಿ. ಪ್ಲಸ್ಸು ವಿ ಹ್ಯಾವ್ ಇವನ್ ಪಿ ಜಿ ಕೋರ್ಸಸ್ಸು, MBA ಪ್ರೋಗ್ರಾಮ್ ಇದೆ, MCA ಪ್ರೋಗ್ರಾಮ್ ಇದೆ, MTech ಪ್ರೋಗ್ರಾಮ್ ಇದೆ ಮತ್ತು PhD ಪ್ರೋಗ್ರಾಮು ಇದೆ ಸರ್. ನಮ್ಮಲ್ಲಿ MBA ಪ್ರೋಗ್ರಾಮ್ದಲ್ಲಿ ವಿ ಹ್ಯಾವ್ 4 ಸ್ಪೆಷಲೈಸೇಷನ್ನು. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಿದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಿದೆ, ಫೈನಾನ್ಸ್ ಅಂತಿದೆ ಮತ್ತು ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಿದೆ. ಯಾವುದಾದ್ರೂ ಹುಡುಗರು ಡ್ಯುಯಲ್ ಸ್ಪೆಷಲೈಸೇಷನ್ ತೊಗೋತೀನಂದರೆ ದೇ ಕ್ಯಾನ್ ಆಪ್ಟ್ ಫಾರ್ ಡ್ಯುಯಲ್ ಸ್ಪೆಷಲೈಸೇಷನ್ ಅಮಂಗ್ 4 ಸ್ಪೆಷಲೈಸೇಷನ್ನು. ಇಲ್ಲ ನಮಗೆ ಒಂದೇ ಕೋರ್ ಸ್ಪೆಷಲೈಸೇಷನ್ ತೊಗೋತೀವಿ, ನಾವು ಒಂದರಲ್ಲೇ ಕರಿಯರ್ ಬಿಲ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅವರು ಒಂದು ಸಿಂಗಲ್ ಕೋರ್ ಸ್ಪೆಷಲೈಸೇಷನ್ನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಯಿತು, ಬಿಸ್ನೆಸ್ ಅನಾಲಿಟಿಕ್ಸ್ ಆಯಿತು ತೊಗೋಬೋದು ಸರ್. ಮತ್ತು ನಮ್ಮ ಕಾಲೇಜು ಲಾಸ್ಟ್ ಸೆಮೆಸ್ಟ್ರಿಂದ ಆಟೋನಮಸ್ ಸ್ಟೇಟಸ್ಗೆ ಹೋಗಿದೆ. ನಮ್ಮ ಕಾಲೇಜು ಮತ್ತು ಇನ್ನೊಂದು ಹೇಳಬೇಕಂದ್ರೆ ನ್ಯಾಕು ಮತ್ತು NB ಅಕ್ರಿಡೇಷನ್ಸ್ ಆಗಿದೆ. ಮತ್ತು ISO ಕ್ವಾಲಿಟಿ ಸರ್ಟಿಫಿಕೇಷನ್ದಲ್ಲಿನೂ ಕ್ವಾಲಿಟಿ ಸರ್ಟಿಫಿಕೇಷನ್ ಎಕ್ವೈರ್ ಮಾಡಿದೆ. ಇದು ನಮ್ಮ ಬಗ್ಗೆ ಕಾಲೇಜ್ ಬಗ್ಗೆ. ಮತ್ತು ಪ್ಲೇಸ್ಮೆಂಟ್ಸಾಗಿ ಹೇಳಬೇಕಂದ್ರೆ ನಮ್ಮ ಕಾಲೇಜ್ದಲ್ಲಿ ಓವರ್ ಆಲ್ ಪ್ಲೇಸ್ಮೆಂಟ್ಸು 80 to 90% ಪ್ಲೇಸ್ಮೆಂಟ್ಸ್ ಆಗಿಬಿಡುತ್ತೆ. KPMG ಆಮೇಲೆ ಇನ್ಫೋಸಿಸ್ ಕಂಪ್ನಿ ಇವೆಲ್ಲ ರೆಗ್ಯುಲರ್ ಆಗಿ ನಮ್ಮ ಕಾಲೇಜ್ ಬಂದು ರಿಕ್ರೂಟ್ಮೆಂಟು ಮಾಡಿ ಹೋಗ್ತಾ ಇದ್ದಾರೆ ಸರ್. ಈಗ ಬೆಳಗ್ಗೆಯಿಂದ ಯಾವ ಕೋರ್ಸ್ಗಳಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಅದನ್ನು ವಿಚಾರ ಮಾಡುವಂಥದ್ದು? ಸರ್ ಅಟ್ ಪ್ರೆಸೆಂಟ್ ಮಾರ್ನಿಂಗಿಂದ ನಾನು ನೋಡೋದ ಪ್ರಕಾರ MBAಗೆ ತುಂಬ ಬೇಡಿಕೆ ಇದೆ, MCAಗೆ ತುಂಬ ಬೇಡಿಕೆ ಇದೆ, MTechಗೆ ತುಂಬ ಬೇಡಿಕೆ ಇದೆ. MBAದಲ್ಲಿ ಸ್ಪೆಷಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಗೆ ತುಂಬ ಬೇಡಿಕೆ ನೋಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ದವ್ರು ಇದ್ದವರು ಬಿಸ್ನೆಸ್ ಅನಾಲಿಟಿಕ್ಸ್ ಬೇಡಿಕೆ ಕೇಳ್ತಾ ಇದ್ದಾರೆ. MCA ಕೇಳೋದು, MCA ಇದ್ದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು ಇವೆಲ್ಲ ಬೇಡಿಕೆ ಕೇಳ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ, ಲೇಟೆಸ್ಟ್ ಟ್ರೆಂಡ್ಸ್ ಇದೆ. ಮತ್ತು ಸ್ಪೆಷಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ MBAಯಲ್ಲಿ ಈ ಸಲ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ಬದಲಿ ಕೋರ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ತಂದಿದ್ದೀವಿ. ಯಾಕಂದರೆ ಹುಡುಗರಿಗೆ ಬೇಡಿಕೆ ತುಂಬ ಇದೆ. ಮತ್ತು ನಾವು ಡಿಗ್ರಿ ಕಾಲೇಜಸ್ದಲ್ಲಿ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿದಾಗೆ ನಿಮ್ಗೆ ಏನು ಕೋರ್ಸಸ್ ಬೇಕು, ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ಕೇಳಿದಾಗೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ ಸ್ಪೆಷಲೈಸೇಷನ್ನು, SEO ಬಗ್ಗೆ ಎಲ್ಲ ಕೇಳಿದಾಗೆ ಅವನ್ನೆಲ್ಲ ನಾವು ತಂದು ಇಂಪ್ಲಿಮೆಂಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀವಿ ಸರ್. ನಮ್ಮ ಹೆಸರಲ್ಲಿ ಎಕ್ಸ್ಪೋದಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಯಾವ ಕೋರ್ಸ್ಗಳಿಗೆ ಹೆಚ್ಚು ವಿಚಾರಿಸ್ತಾ ಇದ್ದಾರೆ? ಎಕ್ಸ್ಪೋ ಆ್ಯಕ್ಚುಲಿ ಇದು ಸ್ಟೂಡೆಂಟ್ಸ್ಗೆ ತುಂಬ ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇದೆ. ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಕಾಲೇಜ್ ಆಗಿರ್ಬೋದು, ಕರ್ಕ್ಯುಲಮ್ ಆಗಿರ್ಬೋದು, ಅಕಾಡೆಮಿಕ್ಸ್ ಹೆಂಗೆ ರನ್ ಆಗುತ್ತೆ ಇದ್ರ ಬಗ್ಗೆ ತುಂಬ ಮಾಹಿತಿ ಸಿಗುತ್ತೆ. ಇಲ್ಲಿ ಬಂದು ಸುಮಾರು ಜನ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೋದು, BCom ಆಗಿರ್ಬೋದು, BBA, BCA, ಇಂಜಿನಿಯರಿಂಗ್ ಆಗಿರ್ಬೋದು. ದೋಸ್ ಆರ್ ಇಂಟ್ರೆಸ್ಟೆಡ್ ಫಾರ್ MBA ಇವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಎಲಿಜಿಬಿಲಿಟಿಗೆ 50% ಇರಲೇಬೇಕು. ಅದರ್ ರಿಸರ್ವೇಷನ್ ಕ್ಯಾಟಗರೀಸ್ ಏನಿರುತ್ತೆ ಅವ್ರದ್ದು 45% ಇದ್ರೂ ಸಾಕು. ಆಮೇಲೆ ಸಾಕಷ್ಟು ಜನ PG CETಯಿಂದನೂ ಬರ್ತಾರೆ, ಮ್ಯಾನೇಜ್ಮೆಂಟ್ ಕೋಟಲ್ಲೂ ಬರ್ತಾರೆ. ಆ್ಯಕ್ಚುಲಿ ನಾವು ಬಂದು ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ವಿ. ಇಲ್ಲಿ ನಮ್ಮದು MBA ಪ್ರೋಗ್ರಾಮ್ ಇದೆ, ಇಲ್ಲಿ ಆಟೋನಮಸ್ ಇದೆ, ಟೋಟಲಿ ಆಟೋನಮಿ ಇದೆ ನಮಗೆ. ನಾವು VTU ಅಂದರ್ ಬರ್ತೇವೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನಮ್ಮಲ್ಲಿ ಸಾಕಷ್ಟು ಸ್ಪೆಷಲೈಸೇಷನ್ಸು ಇದೆ. ಫಿನಾನ್ಸ್ ಇದೆ, HR ಇದೆ, ಮಾರ್ಕೆಟಿಂಗ್ ಇದೆ, ಲಾಜಿಸ್ಟಿಕ್ಸ್ ಇದೆ, ಅಗೈನ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇದೆ. ಆಮೇಲೆ ಇನ್ನೊಂದು ಮೇಜರ್ ಬೆನಿಫಿಟ್ ಬಂದು ಸ್ಟೂಡೆಂಟ್ಸಿಗೆ ಆಟೋನಮಸ್ ಎಲ್ಲ ಹೇಗೆ? ಬರ್ತೀನಿ, ಪ್ಲೇಸ್ಮೆಂಟ್ಸ್ಗೂ ಬರ್ತೀನಿ. ಸಾಕಷ್ಟು ಜನ ಪೇರೆಂಟ್ಸ್ ಬಂದು ಕೇಳೋವಂಥದ್ದು ಫಸ್ಟ್ ಪ್ಲೇಸ್ಮೆಂಟ್ಸ್ ಅಂತ. ಪ್ಲೇಸ್ಮೆಂಟ್ಸ್ ಬಗ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ನಾನು ಆಟೋನಮಿ ಒಂಚೂರು ಹೇಳ್ಬಿಡ್ತೀನಿ, ಅದಾದ್ಮೇಲೆ ಪ್ಲೇಸ್ಮೆಂಟ್ಸಿಗೆ ಬರ್ತೀನಿ ನಾನು ಏನಾಗುತ್ತೆ ಅಂತ. ಆಟೋನಮಸಲ್ಲಿ ಏನಾಗುತ್ತೆ, ಕರ್ಕ್ಯುಲಮ್ ಡಿಸೈನ್ ಆಗುವಂಥದ್ದೆಲ್ಲ ಕಾಲೇಜ್ ಎಕ್ಸ್ಪರ್ಟ್ಸು, ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸೇ ಮಾಡ್ತೀವಿ. ನಾನು ಡಾಕ್ಟರ್ ಲೋಕೇಶ್ ಅಂತ, ನಾನು MBA ಇನ್ ಮಾರ್ಕೆಟಿಂಗ್ ಆ್ಯಂಡ್ HR ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಇಲ್ಲಿ ಆಟೋನಮಿಯಲ್ಲಿ ಏನಾಗುತ್ತೆ, ಸಿಲೆಬಸ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು ಎಲ್ಲನೂ ನಾವೇ ಫ್ರೇಮ್ ಮಾಡ್ತೀವಿ. ಆಮೇಲೆ ಇದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬರ್ತಾರೆ. ನಾವು ಸಿಲೆಬಸ್ ಸೆಟ್ ಮಾಡಿದಾಗ ಫೈನಲ್ ಇಯರಲ್ಲಿ ಅವರು ಬೇಗ ಅವರು ಮಾರ್ಕೆಟಿಗೆ ಕಳಿಸ್ಕೊಡ್ತೀವಿ. ಆಟೋನಮಸ್ ಮೇಜರ್ ಬೆನಿಫಿಟ್ ಅದು. ಫಸ್ಟು ನಾವು ಅವ್ರಿಗೆ ಅಕಾಡೆಮಿಕ್ ಕ್ಲಾಸಸ್ ಮುಗಿಸಿ ಆಮೇಲೆ ಪ್ರಾಜೆಕ್ಟ್ ಕೊಡ್ತೀವಿ. ಅವರು ಇಂಟರ್ನ್ಶಿಪ್ ಮಾಡಿಕೊಂಡು ಹಂಗೇನೆ ಅಲ್ಲೇ ಜಾಬ್ ಸಿಕ್ಕರೆ ಅಲ್ಲೇ ಕಂಟಿನ್ಯೂ ಕೂಡ ಆಗ್ಬೋದು. ಸೊ ಅದು ಮೇಜರ್ ಬೆನಿಫಿಟ್ಟು. ಇಲ್ಲಿ ಬಂದಾಗ ಏನಾಗುತ್ತೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸಾಕಷ್ಟು ಜನ ಬರ್ತಾರೆ ಇಲ್ಲಿ, ಅವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ಬರೋವಂಥವರೆಲ್ಲ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೇಳ್ತಾರೆ. ಸಾಕಷ್ಟು ಜನ 100% ಪ್ಲೇಸ್ಮೆಂಟ್ಸ್ ಇದೆ ಅಂತಲೂ ಹೇಳ್ತಾರೆ. ಈ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇದು ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಸ್ಟೂಡೆಂಟ್ಸ್ ಕ್ಯಾಲಿಬರ್, ಅವ್ರ ಕಮ್ಯುನಿಕೇಷನ್, ಅವ್ರದ್ದು ಪರ್ಫಾರ್ಮೆನ್ಸು, ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ಸು ಇದೆಲ್ಲ ತುಂಬ ಇಂಪಾರ್ಟೆಂಟು. ಇದು ಆದಾಗ ಅಷ್ಟೇ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾವೇನು ಹೇಳ್ತೀವಿ, ನಾವು ಪ್ಲೇಸ್ ಮಾಡ್ತೀವಿ, ಈಗ ಅಸಿಸ್ಟೆನ್ಸ್ ಕೊಡ್ತೀವಿ. ಸಾಕಷ್ಟು ಕಂಪ್ನೀಸ್ ಬರ್ತಾ ಇರುತ್ತೆ. ನಮ್ದು ಇಂಜಿನಿಯರಿಂಗ್ ಪ್ರೋಗ್ರಾಮ್ ಜೊತೆಗಿರೋದ್ರಿಂದ ಎಲ್ಲೇ ಹೋದ್ರೂ ಅಡ್ಮಿನಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟ್. ಈ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಎಲ್ಲೂ ಇರಲ್ಲ.
ಸೊ ಹಂಗಾಗಿ ನಾವು ಬಂದಾಗ ಇಲ್ಲಿ ಬಂದಾಗ ಏನಾಗುತ್ತೆ, ಇಂಜಿನಿಯರಿಂಗ್ ಬರುವಂಥ ಪ್ಲೇಸ್ಮೆಂಟ್ಸಲ್ಲಿ ಆ MBA ರಿಕ್ವೈರ್ಮೆಂಟ್ ಇದ್ರೆ ಅಲ್ಲೂ ಕೂಡ ಕಳಿಸ್ಕೊಡ್ತೀವಿ. ನಮ್ದು ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಇದೆ, ಸೊ ಅಲ್ಲೂ ಕೂಡ ಅವ್ರು ಪ್ಲೇಸ್ ಆಗ್ಬೋದು. ಸಾಕಷ್ಟು ಕಂಪ್ನೀಸ್ ಬರ್ತಾ ಇರುತ್ತೆ. ಈಗ ಬೆಳಿಗ್ಗೆಯಿಂದ ಪೇರೆಂಟ್ಸ್ ಜೊತೆಗೆ ಸ್ಟೂಡೆಂಟ್ಸ್ ಹೌದು ಹೌದು ಒಂದಿಷ್ಟು ಗೊಂದಲದಲ್ಲಿದ್ರು. ಹೌದು ಹೌದು ಇಲ್ಲಿ ಬಂದ್ಮೇಲೆ ಆ ಕ್ಲಾರಿಟಿ ಬಗ್ಗೆ ನಿಮ್ಗೆ ಹೌದು ಹೌದು ಸಾಕಷ್ಟು ಜನ ಗೊಂದಲದಲ್ಲಿ ಬಂದ್ರು ಅವರು. ಸರ್ ನಿಮ್ಮ ಕಾಲೇಜ್ ಎಲ್ಲಿರುತ್ತೆ, ಯಾವ ಥರ ಅಡ್ಮಿಷನ್ ಆಗುತ್ತೆ, PGCET ಬಗ್ಗೆ ಮಾಹಿತಿ ತಗೊಂಡ್ರು ಸುಮಾರು ಜನ. ಆಮೇಲೆ ಅಡ್ಮಿಷನ್ಸು ಯಾವ ಥರ ಪ್ರೊಸೀಜರ್ ಆಗುತ್ತೆ ಅಂತ ಕೇಳಿದ್ರು. ಇಲ್ಲಿ ಬಂದಾಗ ಸಾಕಷ್ಟು ಅವರಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ನನ್ನ ಪ್ರಕಾರ ಅಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸಿಗೆ ಇಲ್ಲಿ ಬಂದಿರೋ ತುಂಬಾನೇ ಅವರಿಗೆ ಹೆಲ್ಪ್ ಆಗಿದೆ. ನಾನು ಹೇಳ್ತೀನಿ, ಡಿಗ್ರಿ ಕಂಪ್ಲೀಟ್ ಆಗಿರೋಂಥ ಪ್ರತಿಯೊಬ್ಬರು ವಿಸಿಟ್ ಮಾಡ್ಬೇಕು ಇಲ್ಲಿಗೆ. ಆಮೇಲೆ ಪ್ರತಿ ವರ್ಷನೂ ಇಲ್ಲಿ ಎಕ್ಸ್ಪೋ ಆಗುತ್ತೆ, ಪ್ರತಿ ವರ್ಷ ನಾವು ಬರ್ತೀವಿ. ಇಲ್ಲಿ ಬರೋವಂಥದ್ದು ಬರೀ ಅಡ್ಮಿಷನ್ಸ್ಗೋಸ್ಕರ ನಾವು ಬರ್ತಿಲ್ಲ. ನಾವು ಬರ್ತಿರೋದೇನು ಅಂದರೆ ಪ್ರೋಗ್ರಾಮ್ ಹೆಂಗ್ ರನ್ ಆಗುತ್ತೆ, ಆಮೇಲೆ ಅವೇರ್ನೆಸ್ ಇರಲ್ಲ ಎಷ್ಟೊಂದು ಜನಕ್ಕೆ. ಎಕ್ಸ್ಪೋ ಇಲ್ಲಿ ನನಗೆ ಸುಧಾಕರ್ ಸರ್ ತುಂಬಾ ದಿನದಿಂದ ಪರಿಚಯ ಇದ್ದಾರೆ. ಆಮೇಲೆ ಇವರು ಪಬ್ಲಿಕ್ ಟಿವಿ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದು ಅವೇರ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದು ನಾವು ಪ್ರತಿ ವರ್ಷ ಕಂಡಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತಮ್ಮ ಹೆಸರು ಹೇಳಿ ಪರಿಚಯ ಮಾಡಿ. ನನ್ನ ಡಾಕ್ಟರ್ ಲೋಕೇಶ್ ಅಂತ, ನಾನು ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ. MBA ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ನಾನಲ್ಲಿ. ಅಲ್ಲಿ ನಮ್ದು ರಿಸರ್ಚ್ ಸೆಂಟ್ರು ಇದೆ. ಸೊ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ PhD ಪರ್ಸ್ಯೂ ಮಾಡೋಕೆ ಅಲ್ಲೂ ಯೂಸ್ ಆಗುತ್ತೆ. ಸೊ ತುಂಬಾ ಧನ್ಯವಾದ ಇದು ನಡೆಸ್ಕೊಳ್ಳೋದು. ನಂದೊಂದು ಸಣ್ಣ ಸಜೆಷನ್ ಇದೆ. ಎಕ್ಸ್ಪೋ ನೀವು ಏನು ರನ್ ಮಾಡ್ತೀರಲ್ಲ, PGCET ಟೈಮಲ್ಲಿ ರನ್ ಮಾಡಿದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಅಲ್ಲಿ ಕೌನ್ಸಿಲಿಂಗ್ ಬರ್ತಾರೆ ಸಾಕಷ್ಟು ಜನ. ಅಲ್ಲಿ ನೀವು ಈ ಥರದ್ದೊಂದು ಅವೇರ್ನೆಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ಬರೋಂಥ ಸ್ಟೂಡೆಂಟ್ಸ್ ನಿಮಗೆ ಕ್ರೌಡ್ ಸ್ಪೆಸಿಫಿಕ್ ಆಗಿ PGCET ಬರೋರೇ ಸಿಗ್ತಾರೆ. ಇಲ್ಲಿ ನಮ್ದು ಮಾಸ್ ಕ್ರೌಡ್ ಸಿಗುತ್ತೆ. ಇದು ತುಂಬಾ ಉಪಯುಕ್ತವಾಗಿದೆ. ಅಲ್ಲಿ PGCET ಬಂದಾಗ ಮಲ್ಲೇಶ್ವರಮಲ್ಲಿ KE ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಬರ್ತಿರ್ತಾರೆ. ಸೊ ನಾನು ಸುಧಾಕರ್ ಸರ್ಗೆ ಒಂದು ಸಣ್ಣ ಸಜೆಷನ್ ನನ್ನ ಕಡೆಯಿಂದ, ಅಲ್ಲಿ ನೀವು ಆ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇನ್ನೂ ತುಂಬಾ ಚೆನ್ನಾಗುತ್ತೆ. ಇನ್ನೊಂದ್ಸರಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಟೆಡ್. ತುಂಬಾ ಧನ್ಯವಾದ ಎಕ್ಸ್ಪೋಗಾಗಿ. ಥ್ಯಾಂಕ್ ಯು.